ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಉತ್ತರ ಕನ್ನಡ ಚಾನಲ್. ನಾನು ನಿಮ್ಮ ಅಶ್ವಿನಿ. ಹೆಂಗದಿರಿ ನೀವೆಲ್ಲರೂ? ಹೋಪ್ ನೀವೆಲ್ಲರೂ ಆರಾಮದ್ರಿ, ಸೇಫ್ ಅದ್ರಿ ಅನ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಪ್ರೀವಿಯಸ್ ವಿಡಿಯೋನಾಗ ನಾನು ನಿಮಗೆ ಹೇಳಿದ್ದೆ ನಾನು ಮೆಕ್ಸಿಕೋ ದೇಶಕ್ಕೆ ಬಂದೀನಿ, ನಾನು ಅಮೆರಿಕಾನಾಗ ಇಲ್ಲ. ಈವನ್ ವಿಡಿಯೋಸ್ ನೀವು ನೋಡಕತ್ತೀರಲ್ಲ, ಇದು ಮೆಕ್ಸಿಕೋ ದೇಶದಿಂದ ನಾನು ಮಾಡ್ಲಾಕತ್ತೀನಿ. ಮುಂಜಾನಿಂದ ಏನೂ ತಿಂದಿಲ್ಲ, ಭಾಳ ಹೊಟ್ಟೆ ಹಸಿಲಾಕತ್ತೈತಿ. ಸ್ನಾಕ್ಸ್ ತಿನ್ಕೋತಿ ಅದೀವಿ, ಅದು ಇದು ಚಾಟು ತಿನ್ಕೋತಿ ಅದೀವಿ. ಪ್ರಾಪರ್ ಊಟ ಏನು ಮಾಡಿಲ್ಲ. ಅದಕ್ಕೆ ಈಗ ಒಂದ್ ಸ್ವಲ್ಪ ಏನ್ರೆ ತಿನ್ ಬರ್ಲಾಕ ಹೊಂಟಿವಿ ಫ್ರೆಶ್ ಅಪ್ ಆಗಿ. ಈಗ ಅರ್ಜೆಂಟ್ ನಮ್ದು ಅಮೆರಿಕದ ಡಾಲರ್ಸ್ ಅನ್ನ ಮೆಕ್ಸಿಕನ್ ಪೇಸಸ್ ಒಳಗ ಕನ್ವರ್ಟ್ ಮಾಡಾಕ ಹೋಗುನು. ಕನ್ವರ್ಷನ್ ಮಾಡಾಕ ನಾವೇನ್ ಬಹಳ ದೂರ ಹೋಗುದು ಬೇಕಾಗಿಲ್ಲ. ನಾವ್ ಅಲ್ಲೆಲ್ಲ ಎನ್ಕ್ವೈರಿ ಮಾಡಿದ್ವಿ. ಅವ್ರೇನಂದ್ರ ನಮ್ದು ರೆಸಾರ್ಟ್ ಇಂದ ಅಪೋಸಿಟ್ ಸೈಡ್ ಅಲ್ಲಿನ ಬಸ್ ಹೊಂಟೈತಲ್ಲ ರೀ, ಅಕ್ಕಡಿ ಸೈಡ್ ರೋಡಿಗೆ ಕರೆನ್ಸಿ ಎಕ್ಸ್ಚೇಂಜ್ ಆಫೀಸ್ ಅದ. ಅಲ್ಲಿ ಹೋಗಿ ನಾವು ನಮ್ದು ಡಾಲರ್ಸ್ ಅನ್ನ ಪೇಸಸ್ ನಾಗ ಕನ್ವರ್ಟ್ ಮಾಡ್ಕೊಂಡ್ ಬರ್ಬಹುದು. ರೋಡ್ ಕ್ರಾಸಿಂಗ್ ಮಾಡೋದು ಬಹಳ ತ್ರಾಸ ಆಯ್ತು. ಯಾಕಂದ್ರೆ 2 ಲೇನ್ ಕ್ರಾಸ್ ಮಾಡಿ ಆಚೆ ಕಡೆ ಹೋಗ್ಬೇಕಾಗಿತ್ತು. ಟ್ರಾಫಿಕ್ ಬಹಳ ಇತ್ತು. ಮೆಕ್ಸಿಕೋ ದೇಶದ ಫ್ಲಾಗ್ ನೋಡಬಹುದು. ಅವ್ರ ಸದ್ನ ನಮ್ದು ಭಾರತ ದೇಶದಂಗೆ 3 ಸ್ಟ್ರೈಪ್ಸ್ ಅದಾವು. ನಡು ನಮ್ದು ಚಕ್ರ ಬರ್ತೈತಿ, ಅವ್ರದ್ದು ಈಗಲ್ ಬರ್ತೈತಿ, ಗರುಡ ಬರ್ತೈತಿ. ನಾವ್ ಕರೆನ್ಸಿ ಎಕ್ಸ್ಚೇಂಜ್ ಆಫೀಸ್ ಬರುವಷ್ಟ್ರಾಗ ಅವ್ರು ಲಾಕ್ ಮಾಡ್ಕೊಂಡ್ ಹೋಗಿದ್ರಿ, ಯಾರು ಇದ್ದಿದ್ದಿಲ್ಲ. ನಾವ್ ಒಂದ್ 5-10 ನಿಮಿಷ ವೇಟ್ ಮಾಡಿದ್ವಿ. ಅಷ್ಟೊತ್ತನ ಅವ್ರು ಬಂದ್ರೆ ಬಹುಶಃ ಲಂಚ್ ಬ್ರೇಕಿಗೆ ಹೋಗಿರ್ಬೋದು, ಏನೋ ಗೊತ್ತಿಲ್ಲ. ನೀವ್ ಯಾವ್ದೇ ಕಂಟ್ರಿ ಅವ್ರು ಇದ್ರು ಸದ್ನ ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಕೊಳಕ ನೀವ್ ಇಲ್ಲೇ ಬರ್ಬೇಕು. ಇವತ್ತಿಂದ $1 ಈಕ್ವಲ್ ಟು ಎಷ್ಟು ಪೇಸಸ್ ಆಗ್ತಾವು ಅಂತ ಎವ್ರಿ ಟೈಮ್ ಇವ್ರು ಚೇಂಜ್ ಮಾಡ್ಕೋತ ಬರಾಕ್ ಇಲ್ಲಿ ಬೋರ್ಡೆ ಹಾಕ್ಬಿಟ್ಟಾರ. ಅವ್ರು ಬರೀ US ಡಾಲರ್ ಅಷ್ಟೇ ಅಲ್ಲ, ಕೆನಡಿಯನ್ ಡಾಲರ್ಸ್, ಆಸ್ಟ್ರೇಲಿಯನ್ ಡಾಲರ್ಸ್, ಯೂರೋಸ್ ಇಷ್ಟದಂತರಲ್ಲಿ ಬೋರ್ಡ್ ಹಾಕ್ಯಾರ. ಇನ್ನ ಯಾವ್ಯಾವ್ದೋ ದೇಶದವ್ರು ಕನ್ವರ್ಟ್ ಮಾಡ್ಕೊಡ್ತಾರ ನನಗೆ ಗೊತ್ತಿಲ್ಲ. ನಮ್ದು ಇಂಡಿಯಾದಂತೂ ನನಗೆ ಕಾಣಿಸ್ಲಿಲ್ಲ. ಅದನ್ನ ನಾನು ನಿಮಗೆ ಹೇಳ್ಬೋದು. ರುಪೀಸ್ ಅನ್ನ ಪೈಸಾ ಒಳಗ ಎಷ್ಟ್ ಆಕೈತಿ ಅಂತ ನಾನು ನಿಮಗೆ ಹೇಳ್ಬೋದು. ನಾವು $120 ಇಂದ ಮಾಡ್ಕೊಳಕತ್ತೀವಿ. $1 ಅಂತಂದ್ರ ಮೆಕ್ಸಿಕನ್ ಪೈಸೋಸ್ ಒಳಗ 20 ಆಕೈತಿ. ಅಂದ್ರ ನಾವ್ ಎಷ್ಟ್ ತಗೊಂಡ್ವಿ? $120 ಇಂದ ನಾವು ಚಿಲ್ಲರ್ ಮಾಡ್ಕೊಂಡಿವಿ. 2452 ಪೈಸೋಸ್ ಆಯ್ತು. ಇಷ್ಟೆಲ್ಲ ಲೆಕ್ಕಾಚಾರ ಮಾಡಾಕತ್ತೀವಿ ಅಂದ ಮೇಲೆ ರುಪೀಸ್ ಒಳಗನು ಮಾಡೇ ಬಿಡು ನಡ್ರಿ. ಬಹಳ ಎಕ್ಸ್ಪೆನ್ಸಿವ್ ಏನ್ ಹೋಗುದ್ ಬೇಡ. 2000 5000 ಹೋಗುದ್ ಬೇಡ. ಮೊದ್ಲ $100 ಶುರು ಮಾಡೋಣ. $100 ಕೊಟ್ವಿ ಅಂದ್ರೆ ಅವ್ರ ಪೈಸೋಸ್ ನಾಗ ಎಷ್ಟ್ ಕೊಡ್ತಾರ? 24 ಪೈಸೋಸ್ ಕೊಡ್ತಾರ. ಈಗ ರುಪೀಸ್ ಒಳಗೆ ಎಷ್ಟ್ ಆಕೈತಿ ಅಂತ ನಿಮಗ್ ಗೊತ್ತಾಯ್ತಿಲ್ಲ. ಇಲ್ಲೇ ಬಾಜುಕ ರೋಡ್ ಸೈಡ್ ರೆಸ್ಟೋರೆಂಟ್ ಅದ, ಸಣ್ಣ ಹೋಟೆಲ್ ಅದ, ನೀವು ನೋಡ್ಬೋದು. ಇದು ಮೆಕ್ಸಿಕನ್ ಲೋಕಲ್ ಹೋಟೆಲ್ ಅದ. ಇಲ್ಲಿ ಊಟ ಮಾಡೋಣಂತ. ಮಿನಿಮಮ್ ಊಟ ಮಾಡೋಣ, ಒಬ್ಬೊಬ್ರಿಗೆ ಒಂದೊಂದೇ ಆರ್ಡರ್ ಮಾಡೋಣ. ಅಷ್ಟದ್ದು ಎಷ್ಟು ಬಿಲ್ ಆಕೈತಿ ಅಂತ ನೋಡುನು. ಆ ಬಿಲ್ ಅನ್ನ ರುಪೀಸ್ ಒಳಗೆ ಕನ್ವರ್ಟ್ ಮಾಡೋಣ, ಮತ್ತೆ ಡಾಲರ್ಸ್ ನಾಗೂ ಕನ್ವರ್ಟ್ ಮಾಡಿ ನೋಡೋಣ. ಓಕೆ, ಈಗ 3 ಆರ್ಡರ್ ಮಾಡೋಣ. ನಾನ್ ವೆಜಿಟೇರಿಯನ್ ಆರ್ಡರ್ ಮಾಡ್ತೀನಿ. ಅದು ಅದ ವೆಜಿ ಕೆಸೆಡಿಯಾ ಒಳಗ್ ಫುಲ್ ಆಫ್ ವೆಜಿಟೇಬಲ್ಸ್ ಎಲ್ಲ ಅದಾವು, ಚೀಸ್ ಅದ. ಅದ್ರ ರೆಸಿಪಿ ಹೆಂಗ್ ಮಾಡ್ತಾರಂತ ತೋರಿಸ್ತೀನಿ ನೋಡ್ರಿ. ಇದಕ್ಕ ಟಾಟಿಯಾ ಅಂತಾರ, ಚಪಾತಿ ಇದ್ದಂಗೆ ಇರ್ತೈತಿ. ಮೊದ್ಲೇ ಅವ್ರು ಮಾಡಿ ಇಟ್ಟಿರ್ತಾರ. ಇದನ್ನ ಎದ್ರಲ್ಲೇ ಮಾಡಿರ್ತಾರ ಅಂದ್ರ ರಿಫೈನ್ಡ್ ಗೋಧಿ ಹಿಟ್ಲೆ ಮಾಡಿರ್ತಾರ. ಇದನ್ನ ಅವ್ರು ಒಂದ್ ತೆವಿ ಮೇಲೆ ಹಾಕಿ ಅದ್ರೊಳಗೆ ವೆಜಿಸ್ ಎಲ್ಲ ಹಾಕ್ಲಕತ್ತಾರ. ಲೈಕ್ ಕ್ಯಾಬೇಜ್ ಹಾಕ್ತಾರ, ಆನಿಯನ್ ಹಾಕ್ತಾರ, ಸಾಸ್ ಹಾಕ್ತಾರ, ಮತ್ತೆ ಚಿಲ್ಲೀಸ್ ಎಲ್ಲ ಹಾಕ್ತಾರ. ಇದ್ರೊಳಗೆ ಮೇನ್ ಇಂಗ್ರೀಡಿಯೆಂಟ್ ಬರೋದೇ ಚೀಸ್ ಇರ್ಲಾದ ಕೆಸೆಡಿಯಾ ಆಗಂಗೆ ಇಲ್ಲ. ಚೀಸ್ ಹಾಕಿನೇ ಮೇಲೆಲ್ಲ ವೆಜ್ಜೀಸ್ ಹಾಕ್ಬೇಕು. ಯಾರು ಮೀಟ್ ಪ್ರಿಫರ್ ಮಾಡ್ತಾರ, ಯಾರಿಗೆ ಮೀಟ್ ಬೇಕಾಗೈತಿ ಅವ್ರ ಅದ್ರಾಗ ಚಿಕನ್, ಶ್ರೀಂಪ್ ಮತ್ತೆ ಬೀಫ್ ಎಲ್ಲ ಹಾಕ್ತಾರ. ಇವ್ರಲ್ಲಿ ಒಂದ್ ಕಡೆ ಮಡಿಚಿ ಚಂದಂಗೆ ಪ್ಯಾಕ್ ಮಾಡ್ತಾರ. ಪ್ಯಾಕ್ ಮಾಡಿ ಬೇಯಿಸಿ ಕೊಡ್ತಾರ. ಓಪನ್ ಮಾಡಿ ಒಳಗ ಒಂದ್ ಸ್ವಲ್ಪ ಉಪ್ಪು ಹೊಡ್ಕೊಳಕತ್ತೀನಿ. ಬಹಳ ಕಡಿಮೆ ತಿಂತಾರ್ರಿ ಈ ದೇಶನಾಗ ಉಪ್ಪ. ಅಮೆರಿಕನಾಗೂ ಅಷ್ಟೇ ಉಪ್ಪನೇ ಹಾಕಂಗಿಲ್ಲ. ಸ್ವಲ್ಪ ಉಪ್ಪಿಗೆ ಹೊಡ್ಕೊಂಡ್ ತಿಂದ್ರೆ ಎಷ್ಟು ರುಚಿ ಬರ್ತದ ಬಾಯಿಗೆ. ಇದು ನಂದು. ಇದು ವೆಜ್ಜಿ ಬರಿಟೋ ರ್ಯಾಪ್. ಬಹಳ ಕೆಟ್ಟ ಬಿಸಿ ಅದ. ಯಾಕಂದ್ರೆ ಎಲ್ಲಾ ವೆಜ್ಜೀಸ್ ಎಲ್ಲ ಹಾಕಿ ತುಂಬಿ ಅದನ್ನ ಚಂದಂಗೆ ಬೇಯಿಸಿರ್ತಾರ. ಇದು ಆಕಾಶ್ ಅವ್ರದ್ದು ಚಿಕನ್ ಬರಿಟೋ ರ್ಯಾಪ್. ಈ ಕ್ವಿಕ್ ಹಂಗೆ ಬರಿಟೋ ರ್ಯಾಪ್ ಇಂದು ನನ್ನ ರೆಸಿಪಿ ತೋರಿಸ್ತೀನಿ. ಮೊದ್ಲಿಗೆ ಒಂದು ಟಾಟಿಯಾ ತಗೊಂಡು ಅದ್ರ ನಿಮ್ಗೆ ಯಾವ್ದು ಬೇಕಾದ ವೆಜ್ಜಿ, ಮೀಟ್ ಏನೇನ್ ಬೇಕದೆಲ್ಲ ಹಾಕೊಂಡು ಚಂದಂಗೆ ಸುತ್ತಬೇಕು. ಇದ್ರೊಳಗ ಚಂದಂಗೆ ಸುತ್ತುದು ರ್ಯಾಪ್ ಮಾಡೋದೇ ಒಂದು ಟ್ಯಾಲೆಂಟ್. ಆ ಟ್ಯಾಲೆಂಟ್ ಪ್ರತಿಯೊಬ್ಬರಿಗೆ ಬರಂಗಿಲ್ಲ, ಕಲ್ತವ್ರಿಗೆ ಬರ್ತೈತಿ. ಒಬ್ಬೊಬ್ಬರು ಟಾಟಿಯನ್ ಮೊದ್ಲೇ ಬಿಸಿ ಮಾಡ್ಕೊಂಡಿರ್ತಾರ. ಇಲ್ಲಪ್ಪ ಅಂತಂದ್ರ ಮತ್ತೊಂದ್ಸಲ ಗ್ರಿಲ್ ಗಟ್ಲೆ ಮಾಡಬಹುದು. ಬಹಳ ಬಿಸಿ ಅದ, ಅದಕ್ಕೆ ಅನಾಯಕ ಸ್ವಲ್ಪ ಆರಿಸಿ ತಿನ್ನಿಸ್ಲಾಕತ್ತೀನಿ. ವೆದರ್ ಬಹಳ ಹ್ಯೂಮಿಡ್ ಮತ್ ಬಹಳ ಹೀಟ್ ಅದ. ಅದಕ್ಕೆ ಊಟನು ಜಲ್ದಿ ಆರುವಲ್ತು. ಮಾಡೋದನ್ ಡಿಶ್ ಇರ್ತೈತಲ್ಲ ಅದನ್ನ ಸ್ಪೈಸಿ ಮಾಡಿರಂಗಿಲ್ಲ. ಯಾಕಂದ್ರೆ ನಮ್ಮಂತವ್ರು ಎಷ್ಟೋ ಬೇರೆ ಕಂಟ್ರಿಯಿಂದ ಬಂದಿರ್ತಾರ ಅಂತಿಕೊಂಡು ಮೈಲ್ಡ್ ಮಾಡಿರ್ತಾರ. ಅದ್ರ ಸೈಡ್ ಅಂತ ಸ್ಪೈಸಿ ಚಟ್ನಿ ಕೊಟ್ಟಿರ್ತಾರ. ಬೇಕಂದ್ರೆ ಹಾಕೊಂಡ್ ತಿನ್ನೋದು. ಕುಡಿಲಾಕ ಒಂದ್ ನೀರಿನ ಬಾಟಲ್. ಆಕ್ಚುಲಿ ನೀರಿನ ಬಾಟಲ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸ್ತ ನಮಗ. ಇದು ನೋಡ್ರಿ ಸೇಮ್ ಕಾಗಿ ಇದ್ದಂಗೆ ಅದ. ಸೈಜ್ ಒಳಗ್ ಬಹಳ ಸಾಣದ. ಮೆಕ್ಸಿಕೋನಾಗ ಎಲ್ಲಿ ನೋಡ್ದಲ್ಲೆಲ್ಲ ಇದು ಜಾಸ್ತಿ ಕಾಣಿಸ್ತತಿ. ಯಾಕಂದ್ರೆ ಎಲ್ಲೆಲ್ಲಿ ಊಟ ಸಿಕ್ತೈತಿ ಅಲ್ಲೇ ಇದು ಬಂದೇ ಬಿಡ್ತೈತಿ. ಜಸ್ಟ್ ಲೈಕ್ ಕಾಗಿ ಇದ್ದಂಗ. ಟೋಟಲ್ ಬಿಲ್ ಎಷ್ಟಾಯ್ತು, ಪೈಸೋಸ್ ನಾಗ ಎಷ್ಟು ಕೊಟ್ಟೆ, ಮತ್ತೆ ರುಪೀಸ್ ನಾಗ ಎಷ್ಟ್ ಆಕೈತಿ ಅಂತ ಹೇಳ್ತೀನಿ. ನಾವು ಸ್ಟ್ರೀಟ್ ಒಳಗ್ ನಡ್ಕೋತ ಹೋಗು ಮುಂದೆ ಇಲ್ಲಿ ನೋಡ್ಬೋದು ಒಂದು
ಕರಿ ಬೆಕ್ಕ ಕೂತೈತಿ. ಯಪ್ಪ ದೇವ್ರೆ, ಅದು ಸಾಕಿದ ಬೆಕ್ಕಲ್ಲ, ಅದು ವೈಲ್ಡ್ ಬೆಕ್ಕದ. ನಮ್ ಇಂಡಿಯನ್ ಆಕ್ಸದ್ ವೈಲ್ಡ್ ಬೆಕ್ಕೆ ಇರ್ತಾವ. ಅದ್ರ ಅಮೆರಿಕನ್ಯಾಗ ನಿಮಗ ವೈಲ್ಡ್ ಬೆಕ್ಕ ನಾಯಿ ಕಾಣ್ಸಂಗೆ ಇಲ್ಲ, ಎಲ್ಲಾ ಡೊಮೆಸ್ಟಿಕ್ ಅನಿಮಲ್ಸ್ ಅವೆಲ್ಲ. ಅಲ್ಲಿಂದ ನಡ್ಕೋತ್ ಒಂದ್ ಸೂಪರ್ ಮಾರ್ಕೆಟ್ ಬಂದ್ವಿ. ಇಲ್ಲಿ ನೋಡ್ಬೋದು ಬೀಚ್ ಒಳಗ ಆಟ ಆಡಾಕ ಮಕ್ಳಿಗೆ ದೊಡ್ಡೋರಿಗೆ ಏನೇನ್ ಬೇಕು ಅದನ್ನೆಲ್ಲ ಇಟ್ಟಾರ. ಸುಮ್ ನೋಡ್ಲಾಕತ್ತೀವಿ, ಲೈಕ್ ಆದ್ರೆ ತಗೊಂತೀವಿ. ನಾಳೆಗ್ ಬೀಚಿಗೆ ಹೋಗ್ಬೇಕಂತ ಮಾಡೀವಿ. ಅದಕ್ಕೆ ಅನಾಯಿಗ ಏನಾರ ಇಂತ ಬೀಚ್ನಾಗ ಆಟ ಆಡಕ್ ಬಲೂನ್ ತಗೋಬೇಕಂತ ಮಾಡೀವಿ. ನೀವು ನೋಡ್ಬೋದು ಇಲ್ಲಿ ಟ್ಯೂಬ್ ಅದ, ಫ್ಲಮಿಂಗೋ ಅದ. ಆ ಫ್ಲಮಿಂಗೋ ಭಾಳ ಸೇರ್ತು. ಅದ್ರ ಫ್ಲಮಿಂಗೋಕ್ಕಿಂತ ಇದು ಲಾಮಾ, ಸ್ವಲ್ಪ ಲಾಮಾ ಚಲೋ ಅದ. ಇದು ಬೀಚ್ ಒಳಗ ಸ್ಯಾಂಡ್ ಒಳಗ ಆಡ್ಲಾಕ ಉಸುಕ್ನಾಗ ಆಡಾಕಿವಲ್ಲ ಟಾಯ್ಸ್ ಅದಾವು. ಅನಾಯ್ ಜಸ್ಟ್ ನೋಡ್ಲಾಕತ್ತಾಳ. ಈಗ ಹೇಳ್ತೀನಿ ತಡ್ರಿ, ಹೋಟೆಲ್ದು ಬಿಲ್ ಎಷ್ಟಾಯ್ತು ಅಂತ ನಿಮ್ಗೆ ಹೇಳಿಲ್ಲಲ್ಲ, ಈಗ ಹೇಳ್ತೀನಿ ತಡ್ರಿ. 410 pesos. ಡಾಲರ್ಸ್ನಾಗ ಹೇಳ್ಬೇಕಂದ್ರ $20. ಅದೇ ರುಪೀಸ್ ಒಳಗೆ ಹೇಳ್ಬೇಕಂದ್ರ 1 pesos = 4 rupees. ಅಂದ್ರೆ ನಮ್ದು ಟೋಟಲ್ ಬಿಲ್ ಆಯ್ತು 1695 ರೂಪಾಯಿ ಆಯ್ತು. ರೋಡ್ ಸೈಡ್ ಹೋಟೆಲ್ದು ಊಟ ತುಟ್ಟಿ ಆಯ್ತಾ ಏನ್ ಚೀಪ್ ಆಯ್ತ ಅಂತ ಕಮೆಂಟ್ ಮಾಡಾಕ ನೆನ್ಪಾರ್ಬೇಡ್ರಿ. ಅದು ಚಿಗಳಿ ಅಂತಾರಲ್ಲ ರೀ, ಹುಂಚಿನಕಾಯಿ ಮತ್ತ ಖಾರ ಹಾಕಿದ್ದು. ಸಣ್ಣವ್ರಿದ್ದ ಭಾಳ ತಿತ್ತಿದ್ವಿ. ಅದು ನೋಡ್ರಿ, ಇದು ಅಂದ್ರೆ ಆಲ್ಮೋಸ್ಟ್ ಹಂಗೆ ಇಲ್ಲ, ಬಟ್ ಹಂಗೆ ಅದ. ಇಂಡಿಯಾನಾಗ ಉಪವಾಸ ಇದ್ದಾಗ ರಾಜಗಿರಿ ಉಂಡಿ ತಿತ್ತಾರ ನೋಡ್ರಿ, ಅದೇ ನೋಡ್ರಿ ಇದು ರಾಜಗಿರಿ ಉಂಡಿ. ಇದನ್ನ ಕೇಕ್ ಕತ್ಲೆ ಮಾಡ್ಯಾರ, ನಾವು ಉಂಡಿ ಮಾಡ್ಕೊಂಡ್ ತಿಂತೀವಿ. ಮತ್ ನೋಡಿದ್ ಚಿಕ್ಕಿ ಸೇಮ್ ರೀ, ಎಲ್ಲಾ ಫುಡ್ ನೋಡ್ರಿ, ಬೆಲ್ಲ ಹಾಕಿದ ಚಿಕ್ಕಿ ಮತ್ತ ಎಳ್ಳು ಹಚ್ಚಿದ ಚಿಕ್ಕಿ ನೋಡ್ರಿ, ಆಲ್ಮೋಸ್ಟ್ ಎಲ್ಲ ಸೇಮ್ ಅದಲ್ಲ ರೀ. ಇದು ನೋಡ್ರಿ ಹುಂಚಿನ್ಕಾಯಿ ರಸ. ನಾನು ಅನಾಯಕ್ ಸ್ಟ್ರಾಲರ್ ನೋಡಾಕತ್ತೀನಿ. ಆಲ್ರೆಡಿ ಒಂದ್ ಸ್ಟ್ರಾಲರ್ ಐತಿ ಮನ್ಯಾಗ, ಆಕಿ ಕೂಸಿದ್ದಾಗಿಂದ. ಅದ್ರದು ಭಾಳ ಹೆವಿ ಅದ, ಭಾಳ ವಜ್ಜ ಅದ. ಫ್ಲೈ ಮಾಡಕ್ ಅದ ಅನುಕೂಲ ಆಗಂಗಿಲ್ಲ ತಿಳ್ಕೊಂಡು ನಾ ಅಲ್ಲೇ ಬಿಟ್ಟು ಬಂದೆ. ಅಂಬ್ರೆಲ್ಲಾ ಅಂತ ಇರ್ತೈತಿ, ಅಂಬ್ರೆಲ್ಲಾ ಸ್ಟ್ರಾಲರ್ ಅಂತ ಭಾಳ ಲೈಟ್ ವೈಟ್ ಇರ್ತೈತಿ. ಅದಕ್ಕೆ ಹ್ಯಾಂಡಲ್ ಇರ್ತೈತಿ, ಒಂದು ಭಾಳ ಗಟ್ಟಿಮುಟ್ಟು ಇರ್ತೈತಿ. ಅದು ಒಂದ್ ಸ್ವಲ್ಪ ದೊಡ್ಡವರಾದ್ಮೇಲೆ 2+ ಆದ್ಮೇಲೆ ಅದು ಬೆಸ್ಟ್. ಅದಕ್ಕೆ ನೋಡ್ಲಾಕ್ ಬಂದಿ ನಾನು ಇಲ್ಲಿ. ಈ ಟೈಪ್ ಅದ ಸ್ಟ್ರಾಲರ್ ಇಲ್ಲಿ, ಬಟ್ ಇದಕ್ಕಿಂತ ಲೈಟ್ ಇರ್ತದ. ಅಂಬ್ರೆಲಾ ಸ್ಟ್ರಾಲರ್ ಅಂದ್ರೆ ಸೇಮ್ ಅಂಬ್ರೆಲಾ ಇದ್ದಂಗೆ ಇರ್ತೈತದ ನೋಡ್ಲಾಕ ಅಂತದು. ಇಲ್ಲಿ ಅದನ್ನ ಇಲ್ಲ ಅಂತ ನೋಡ್ಲಾಕತ್ತೀನಿ, ಬಟ್ ಎಲ್ಲೂ ಇಟ್ಟಿಲ್ಲ. ಬೇರೆ ಕಡೆ ನಮ್ದು ಅಮೆರಿಕನಾಗ ಅಲ್ಲೆಲ್ಲ ಕಡೆ ಇಟ್ಟಿರ್ತಾರ, ಬಟ್ ಇದೇನು ನನಗೆ ಕಾಣಿಸಲ್ಲ ಆಗ್ಯದ ಎಲ್ಲದ ಅಂತ ಹೇಳಿ ನಾನು ನೋಡ್ಲಾಕತ್ತೀನಿ. ಈಗ ನೋಡ್ಕೋತ ನಾನು ಅಪ್ಸ್ಟೇರ್ಸ್ ಬಂದ್ಬಿಟ್ಟೆ. ಅಪ್ಸ್ಟೇರ್ಸ್ ಅವರೆಲ್ಲ ಗ್ರೋಸರೀಸ್ ಎಲ್ಲ ಇಟ್ಟಾರ. ಇವರು ಏನೇನ್ ತಿಂತಾರ ಅಂತ ಒಂದಮ್ಮ ಕಣ್ ಹಾಯ್ಸುನು ಮಜಾ ಬರ್ತೈತಿ. ಮೈ ಗಾಡ್, ಖಬ್ಬ ನೋಡ್ದೆ ನಾನು. ನೋಡ್ರಿ ಹೆಂಗದ ಖಬ್ಬ, ಎಷ್ಟ್ ಚಂದ ಹೆಂಗ್ ಕಡದು ಹೋಳ ಮಾಡಿಟ್ಟಾರ ನೋಡ್ರಿ. ಅದೇ ನೀವು ಅಮೆರಿಕನ್ ಗ್ರೋಸರಿ ಸ್ಟೋರಿಗೆ ಹೋದ್ರಪ್ಪ ಅಂದ್ರೆ ನಿಮ್ಗೆ ಕಬ್ಬ ಗಿಬ್ಬ ಏನೋ ನೋಡಾಕು ಸಿಗಂಗಿಲ್ಲ. ಮೆಕ್ಸಿಕೋ ಒಳಗ್ ಸಿಕ್ತ ನೋಡ್ರಿ ಈ ಕಬ್ಬ. ಇಲ್ಲಿ ಎಷ್ಟು ಪ್ರಕಾರದ್ದು, ಎಷ್ಟು ಫ್ರೆಶ್ ಡೋಣ್ ಮೆಣಸಿನ್ಕಾಯಿ ಅದಾವ ನೋಡ್ರಿ. ನಾವಂತರೂ ಇಂತ ದಪ್ಪ ಮೆಣಸಿನ್ಕಾಯಿಗೆ ಡೋಣ್ ಮೆಣಸಿನ್ಕಾಯಿ ಅಂತೀವಿ. ನೀವೇನಂತೀರಿ ಕಮೆಂಟ್ ಮಾಡಾಕ ನೆನ್ಪಾಡ್ಬೇಡ್ರಿ. ಇಲ್ಲಿ ನೋಡ್ರಿ ಯಾವ ಕಲರ್ ಬೇಕು, ಫ್ರೆಶ್ ಎಲ್ಲಾ ಕಲರ್ದು ಅದ ನೋಡ್ರಿ. ಇದು ನೋಡ್ರಿ, ಇದು ಕ್ಯಾಕ್ಟಸ್ ಫ್ರೂಟ್ ಅದು. ಕ್ಯಾಕ್ಟಸ್ ಅಂದ್ರ ಪಾಪ್ಸು ಕಳ್ಳಿ ಅಂತಾರ ನೋಡ್ರಿ ಕನ್ನಡನಾಗ, ಅದ್ರ ಫ್ರೂಟ್ ಇದು. ನನಗಂತ್ರ ನೋಡಾನ ಯಪ್ಪಾ ಇದನ್ನ ಹೆಂಗಾರ ತಿತ್ತಿರ್ಬೇಕಪ್ಪ ಮಂದಿ ಅನಿಸ್ಬಿಡ್ತು. ಒಂದ್ಸಲ ನನಗೆ ಇದನ್ನ ಟ್ರೈ ಮಾಡ್ಬೇಕಂತ ಬಹಳ ಆಸೆ ಅದ. ಇಲ್ಲಿ ನೋಡ್ಬೋದು ಇದ್ರೊಳಗ ಗ್ರೀನ್ ಕಲರ್ ಇರ್ತೈತಿ, ರೆಡ್ ಕಲರ್ ಇರ್ತೈತಿ. ಮೊದ್ಲು ಗ್ರೀನ್ ಇರ್ತೈತಿ, ಹಣ್ಣಾಗನ್ ರೆಡ್ ಆಕೈತಿ. ಅದ್ರ ಒಂದೊಂದು ಗ್ರೀನೇ ಇರ್ತಾವು, ಒಂದೊಂದು ಹಳದಿನೇ ಇರ್ತಾವು. ಮತ್ತೆ ಬಹಳ ಪ್ರೀತಿಲಿ ತಿಂತಾರ. ಆಕ್ಚುಲಿ ಇದು ಅಮೆರಿಕನಾಗ ನಾ ಎಲ್ಲೂ ನೋಡಿಲ್ಲ. ನಮ್ದೊಬ್ರು ಅಮೆರಿಕನ್ ಫ್ರೆಂಡ್ ಅದಾರ, ಅವ್ರು ಎಲ್ಲಿಂದ ತರ್ಸ್ಕೊಂಡ್ ತಿನ್ನತ್ತಾರ್ರಿ ಅವ್ರು. ಇದನ್ನ ಮಸ್ತ್ ಪೈಕಿ ಪುರಿ ತೋರಿಸ್ತೀನಿ. ಇಷ್ಟು ಚಂದ ಮಾಡಿ ಪ್ಯಾಕ್ ಮಾಡಿ ಇಟ್ಟಾರಂತಂದ್ರೆ ನೀವು ಸದ್ಯ ಗಾಬರಿ ಆಗ್ತೀರಿ. ಇಲ್ಲಿ ನೋಡ್ರಿ ಸೇಮ್ ಪುರಿ, ಎಲ್ಲೆಲ್ಲೂ ಫರಕ್ ಇಲ್ಲ. ಇದು ನನಗ್ ಪುರಿ ಕಣ್ಣಂಗ್ ಕಾಣ್ತೈತಿ, ಆದ್ರೆ ಇಲ್ಲಿ ಜನರಿಗೆ ಇದು ಬ್ರೆಡ್ ಅದ, ಬಹಳ ಕ್ರಿಸ್ಪಿ. ಒಳಗ್ ನೋಡಿದ್ರ ಫಳ್ಳದ. ಇದು ನೋಡ್ರಿ ಚಟ್ನಿ ಮಾಡೋ ಸಂಬಂಧ ಕಸಕ್ ಟೊಮ್ಯಾಟೊ, ಒಂದೆರಡು ಹಸಿ ಮೆಣಸಿನ್ಕಾಯಿ, ಒಂದೆರಡು ಉಳ್ಳಾಗಡ್ಡಿ ಪ್ಯಾಕ್ ಮಾಡಿ ಇಟ್ಬಿಟ್ಟಾರ. ನೋಡ್ರಿ ಈಗ ಮೆಣಸಿನ್ಕಾಯಿ ಸಾಮ್ರಾಜ್ಯಕ್ಕೆ ಬರೋಣಂತ. ಇಷ್ಟು ಪ್ರಕಾರದ ಮೆಣಸಿನ್ಕಾಯಿ ನೀವ್ ಎಲ್ಲಿ ನೋಡ್ರಂಗಿಲ್ಲ. ಅಷ್ಟು ಪ್ರಕಾರದ ಮೆಣಸಿನ್ಕಾಯಿ ಇಲ್ಲಿ ನಿಮ್ಗೆ ನೋಡಾಕ್ ಸಿಗ್ತಾವು. ಬರೀ ಹಸಿ ಮೆಣಸಿನ್ಕಾಯಿ ಅಷ್ಟೆಲ್ಲ ರೀ, ಮುಂದ್ ನೋಡಾಕತ್ರಿ ಒಣ ಮೆಣಸಿನ್ಕಾಯಿ ಸದ್ನ ಅವರು ಮಾರಾಕಿಟ್ಟಾರ. ಸೇಮ್ ಇಂಡಿಯಾನಾಗ ನಮ್ಗೆ ಹೆಂಗ ಮಾರ್ತಾರಲ್ರಿ ಚಟ್ನಿ ಮಾಡ್ಲಾಕ, ಮಸಾಲೆ ಖಾರ ಮಾಡ್ಲಾಕ, ಹಂಗೆ ಅನ್ಸಾಕತ್ತಿತ್ತು ನನಗ್ರೆ. ನೋಡಿ ಬಾಯಾಗ ನೀರಿಟ್ಟು ಬರ್ಲಾಕತ್ತಿದ್ವಲ್ಲ, ಹೆಂಗ್ರೆ ಮಾಡಿ ಮನಿಗ್ ತಗೊಂಡೋಗಿ ಮಸ್ತ್ ಪೈಕಿ ಚಟ್ನಿ ಮಾಡ್ಕೊಂಡ್ ತಿನ್ಬೇಕಂತ ಬಹಳ ಆಸೆ ಆಗ್ಲಾಕತ್ತಿತ್ತು. ಅದ್ರ ತಗೊಂಡ್ ಹೋಗಕ್ ಆಗಂಗಿಲ್ಲ. ಒಂದ್ ಕಂಟ್ರಿಯಿಂದ ಬೇರೆ ಕಂಟ್ರಿಗೆ ಹೋಗ್ಬೇಕಂತಂದ್ರ ಅವ್ರು ಯಾವ್ದೋ ಹಿಂಗ್ ವೆಜಿಟೇಬಲ್ಸ್ ಆಗ್ಲಿ ಫ್ರೂಟ್ಸ್ ಆಗ್ಲಿ ತಗೊಂಡ್ ಹೋಗ್ಲಾಕ ಅಲಾವ್ ಮಾಡಂಗಿಲ್ಲ. ನಾವ್ ಇಲ್ಲಿ ಫ್ರೂಟ್ಸ್ ತಗೊಂಡೋಗಿ ನಮ್ ದೇಶನ ತಿಂದ ಅದ್ರ ಬೀಜ ಹೋಗದ್ ಬಿಟ್ವಿ ಅಂತಂದ್ರೆ ಅಲ್ಲಿ ಅದು ಬೆಳೆದ್ ಬಿಡ್ತೈತಿ. ಅದ್ರ ಬಗ್ಗೆ ಅವ್ರಿಗೆ ಏನು ಗೊತ್ತಿರಲ್ಲ. ಮತ್ತೊಂದ್ ಊರಿಗೆ ಮತ್ತೊಂದ್ ಕಂಟ್ರಿಗೆ ಬಂದಿವಿ ಅಂದ್ಮೇಲೆ ಇಲ್ಲಿ ಏನ್ ಇರ್ತೈತಿ, ಹೆಂಗ್ ಟೇಸ್ಟ್ ಇರ್ತೈತಿ ಯಾವ್ರಿಗೆ ಗೊತ್ತಾ. ನಾವ್ ಕೆಲವೊಂದು ಡಿಶ್ ತಿಂದ್ ರೂಢಾದ ಅದನ್ನೇ ನಾವು ತಿಂತಿರ್ತೀವಿ ಮೇಲೆ ಮೇಲೆ. ಇದು ನೋಡ್ರಿ ಹಣ ಮೆಣಸಿನ್ಕಾಯಿ ಎಷ್ಟು ಟೇಸ್ಟಿ ಆಗ್ತೈತಲ್ಲ ರೀ ಚಟ್ನಿ ಗಿಟ್ನಿ ಮಾಡಿದ್ರ. ನಾವ್ ಇಂಡಿಯನ್ಸ್ ನಮಗ್ ಗೊತ್ತಿರ್ತೈತಿ ನಾವ್ ಏನ್ ಯೂಸ್ ಮಾಡ್ತೀವಿ ಅಂತ. ಸೇಮ್ ಹಿಂಗೆ ಮೆಕ್ಸಿಕೋ ಜನರಿಗೂ ಗೊತ್ತದ ಇಲ್ಲಿ ಮಂದಿ ಅದನ್ನ ಹೆಂಗ್ ಯೂಸ್ ಮಾಡ್ಕೋಬೇಕಂತ. ಇಲ್ಲಿ ನೋಡ್ಬೋದು ಅವ್ರು ಅದ್ರದ್ದು ಸಾಸ್ ಮಾಡ್ಲಕತ್ತಾರ. ಬೆಳ್ಳುಳ್ಳಿ ಅದೆಲ್ಲ ಹಾಕಿ ಚಂದಂಗೆ ಕಚ ಕುಟ್ಲಾಕತ್ತಾರ. ಈಗ ಒಣ ಮೆಣಸಿನ್ಕಾಯಿ ಇಲ್ಲಿ ನೋಡ್ಬೋದು. ಈ ಒಣ ಮೆಣಸಿನ್ಕಾಯಿ ಅದಾವಲ್ಲ ರೀ, ಇವು ಗ್ರಾಮ್ನ್ಯಾಗ ಕೊಡಾಕತ್ತಾರ ಅವ್ರು. ಇಷ್ಟೊತ್ತನ ಇವೆಲ್ಲ ಕೆಜಿನ್ಯಾಗ ಕೊಡ್ತಿದ್ರು ಹಣ್ಣದೆಲ್ಲ. ಇಲ್ಲಿ ಸದ್ನ ಅಷ್ಟೇ ನಮ್ಮಂಗೆ ಇಂಡಿಯಾದ ಗತ್ಲೆ ಕೆಜಿಸ್ನಾಗೆ ಕೊಡ್ತಾರ, ಪೌಂಡ್ಸ್ನಾಗ ಕೊಡಂಗಿಲ್ಲ.
100 ಗ್ರಾಮ್ಸಿಗೆ ಮೆಕ್ಸಿಕೋ ಪೈಸೋಸ್ನಾಗ ಎಷ್ಟು ಆಕೈತಿ ಅಂತ ನಾನು ನಿಮಗೆ ಬರ್ತೀನಿ. ಅದನ್ನ ಕನ್ವರ್ಟ್ ಮಾಡಿ ನಾನು ರುಪೀಸ್ ಅದನ್ನ ಬರ್ತೀನಿ. ಈಗ ಇಂಡಿಯಾನಾಗ ಎಷ್ಟು ಪ್ರೈಸ್ ಅದ ಅಂತ ನನಗೆ ಗೊತ್ತಿಲ್ಲ. ಇಂಡಿಯಾನಾಗ ಏನ್ ಎಕ್ಸ್ಪೆನ್ಸಿವ್ ಅದನ ಏನ್ ಇಲ್ ಚೀಪ್ ಅದನ ಅಂತ ನೋಡಿ ನನ್ನ ಕಮೆಂಟ್ ಮಾಡಕ ನೆನ್ಪಾರ್ಬೇಡ್ರಿ. ಮಸ್ತ್ ಪೈಕಿ ಕಲ್ಲಾಕ್ ಕುಟ್ಟಿ ಚಟ್ನಿ ಕುಟ್ಲಕತ್ತಾರ. ಇದ್ರೊಳಗ ಹಸಿ ಎಣ್ಣೆ ಹಾಕೊಂಡ್ ತಿಂದ್ರ ಬಿಸಿ ಬಿಸಿ ರೊಟ್ಟಿ ಜೋಡಿ ಏನ್ ಚಂದ ಇರ್ತೈತಿ. ಮತ್ತೆ ಇಲ್ಲಿ ನೋಡ್ರಿ ಒಂದಿಷ್ಟು ಪ್ಯಾಕ್ ಮಾಡಿ ಇಟ್ಟಾರ. ಈಗ ಎಷ್ಟು ಮಂದಿ ಇರ್ತಾರ, ಅವ್ರಿಗೆ ಎಷ್ಟು ಬೇಕಂತ ಗೊತ್ತಿರಂಗಿಲ್ಲ ಅಂತವ್ರಿಗೆ ಇಲ್ಲಿ ಪ್ಯಾಕ್ ಮಾಡಿ ಇಟ್ಟಾರ. ಬರೀ ಪ್ಯಾಕ್ ತಗೊಂಡ್ ಹೋಗ್ಬೇಕು. ಅದ್ರ ಸದ್ದ ನಾನು ಪ್ರೈಸ್ ಬರ್ದಿಟ್ಟಿನಿ. ಬಹುಶಃ 100 ಗ್ರಾಮ್ಸ್ ಇಂದ ಇರಬೇಕು. ನಮ್ ಮೆಕ್ಸಿಕೋಕ್ ಬಂದಿದ್ದ ಸ್ಪೆಷಲಿ ಹಣ್ಣುಗಳು ತಿನ್ಲಾಕ. ಮೆಕ್ಸಿಕೋನಾಗ ಬಾಳ ಬೆಸ್ಟ್ ಹಣ್ಣುಗಳು ಸಿಗ್ತಾವು. ಯಾಕಂತಂದ್ರ ಇಲ್ಲಿದು ವೆದರ್ ಇಲ್ಲಿ ಬಾಳ ಹ್ಯೂಮಿಡ್ ಅದ, ಸೇಮ್ ಇಂಡಿಯಾದ ವೆದರ್ ಅದ. ಹಿಂಗಾಗಿ ಇಲ್ಲಿ ಬಾಳ ರುಚಿ ರುಚಿ ಹಣ್ಣುಗಳೆಲ್ಲ ಇರ್ತಾವ. ಯಾಕಂದ್ರೆ ಚಂದ ಬಿಸಿಲು ಬಡ್ದಿರ್ತದ ಅವಕ್ಕ. ಇಲ್ಲಿ ನೋಡ್ಬೋದು ನಾನು ಸ್ಟ್ರಾಬೆರಿ ನೋಡ್ಲಾಕತ್ತೀನಿ, ಬಟ್ ಸ್ಟ್ರಾಬೆರಿ ನಾನು ತಗೊಳಕತ್ತಿಲ್ಲ. ಯಾಕಂತಂದ್ರೆ ನಾವು ಅಮೆರಿಕನಾಗ ಎಷ್ಟೊಂದು ಸ್ಟ್ರಾಬೆರಿ ಸಿಗ್ತಾವ, ಅದ್ರದ್ದು ನನಗೆ ಇಂಪಾರ್ಟೆನ್ಸ್ ಇಲ್ಲ. ಇಲ್ಲಿ ನಾನು ಫಿಗ್ ತಗೊಳಕತ್ತೀನಿ. ಫಿಗ್ ನಾನು ಬಹಳ ರೇರ್ ಆಗಿ ಅಮೆರಿಕನಾಗ ನೋಡಿದ್ದು. ಇದು ನೋಡ್ರಿ ಪಾಪ್ಸು ಕಳ್ಳಿ ಎಲಿ, ಅದ್ರದ್ದು ಚಂದಂಗೆ ಮ್ಯಾಗಿನ ಮುಳ್ಳು ಕಿತ್ತಿ ಇಟ್ಟಾರ. ಇದನ್ನೆಲ್ಲ ನೋಡಿದ್ರೆ ಯಪ್ಪಾ ದೇವ್ರೇ ಹೆಂಗ ತಿಂತಾರಪ್ಪ ಮಂದಿ ಅನಿಸ್ಬಿಡ್ತೈತಿ. ನಾವು ಮುಳ್ಳು ಇರ್ತಾವ ಗಿಡಕ್ಕೆ ಕತ್ತಿಕೊಂಡು ನಮ್ಮನ್ಯಾಗ ಮುಟ್ಟಾಕ್ಸದ್ನ ಕೊಡ್ತಿದ್ದಿಲ್ಲ ಇವಕ್. ಈಗ ನೋಡ್ರಿ ಇಲ್ಲಿ ಜನ ಹೆಂಗ ತಿಂತಾರ ಇವನ್ನ. ಇದನ್ನ ಚಂದಂಗ ಗ್ರಿಲ್ ಮಾಡ್ಕೊಂಡ್ ತಿಂತಾರ, ಇಲ್ಲ ಚಂದಂಗ್ ಹೋಳ್ ಮಾಡಿ ನೀರ್ನ ಹಾಕಿ ಕುದಿಸ್ ತಿಂತಾರ. ಒಬ್ಬೊಬ್ರು ಇದ್ರೊಳಗ ಸಮ್ ವೆಜ್ಜೀಸ್ ಎಲ್ಲ ಹಾಕಿ ಉಳ್ಳಾಗಡ್ಡಿ, ಕಾರ್ನ್, ಟೊಮ್ಯಾಟೋಸ್ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡ್ ತಿಂತಾರ. ಈಗ ನಾನು ನಿಮಗೆ ಬೇಕರಿ ಸೆಕ್ಷನ್ ಕರ್ಕೊಂಡ್ ಬಂದಿನಿ. ಇಲ್ಲಿ ನೋಡ್ಬೋದು ಎಷ್ಟು ಪ್ರಕಾರದ ಗೋಲ್ 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 ಉಂಡಿಗತ್ಲೆ ಮಾಡಿಟ್ಟಾರ. ನಾನು ಮೊದ್ಲಿಗೆ ನೋಡ್ದೆ ಏನಪ್ಪಾ ಇದು ಹಿಂಗದ, ನಾನು ಎಂದು ನೋಡೇ ಇಲ್ಲ ಅಂತ ಸ್ವಲ್ಪ ಶಾಕ್ ಆದೆ. ನನಗೆ 100% ಗೊತ್ತಿದ್ದು ಸ್ವೀಟ್ ಅದ ಅಂತ. ಸ್ವೀಟ್ ಅಂತಂದ್ರೆ ನಾನು ಹೆಂಗ್ ತಿಳ್ಕೊಂಡಿದ್ದೆ ಅಂದ್ರೆ ಒಳಗ ಕಟ್ ಮಾಡಿ ಫಿಲ್ಲರ್ಸ್ ಗತ್ಲೆ ಏನ್ರ ಹಾಕ್ಯಾರೇನು ಅಂತ. ಲೈಕ್ ಜಾಮ್ ಅನ್ರಿ, ಜೆಲ್ಲಿ ಅನ್ರಿ, ಇದನ್ನ ಹೆಂಗ್ ಮಾಡ್ಯಾರಲ್ಲ ಹಾಂಗ. ಅಣ್ಣ ಏನ್ ಕೇಳ್ತಾರ ಏನ್ ಮಾಡ್ತಿ ಇಲ್ಲಿ ಅನಾಯ ನನಗ ಅದು ಬೇಕು ಇದು ಬೇಕು ಅನ್ಲಕತ್ತಾಳ. ಆಕಿ ಕೈ ಮಾಡಿದ್ದೆಲ್ಲ ಚಲೋ ಇರ್ತಾವತ್, ಏನ್ ಗ್ಯಾರಂಟಿ. ಅದಕ್ಕ ಆಕಿಗೆ ಒಂದು ಚಾಯ್ಸ್ ಕೊಟ್ವಿ, ಅದ್ರ ಬಗ್ಗೆ ಎಲ್ಲ ಹೇಳಿದ್ವಿ. ಒಂದಕ್ಕೆ ಸೆಲೆಕ್ಟ್ ಮಾಡಿದ್ಲು. ಐಸ್ ಕ್ರೀಮ್ ಅಲ್ಲ ಅದು, ಡೋನಟ್ ಅದು. ನಿಂಗೆ ಯಾವ್ದು ಬೇಕು ನೋಡಿ, ಎಕ್ಲೇರ್ ಚೆನ್ನಾಗಿರ್ತದೆ. ಇಲ್ಲಿ ಪ್ಲೇಟ್ ಇಟ್ಟಿರ್ತಾರ, ಒಂದು ಚಿಮಟಾ ಇಟ್ಟಿರ್ತಾರ. ಅದನ್ನ ತಗೊಂಡ್ ಹೋಗಿ ನಮ್ಗೆ ಯಾವ್ಯಾವ ಬೇಕು ಅದನ್ನೆಲ್ಲ ಈ ಪ್ಲೇಟ್ ಒಳಗೆ ಹಾಕೊಂಡ್ ಬಂದ್ ಕೌಂಟರ್ಗೆ ಬಿಲ್ ಮಾಡಿಸ್ಬೇಕು. ನನಗ ಒಂದಿಷ್ಟು ಐಟಮ್ಸ್ ಮೇಲೆ ಕಣ್ಣದಾವು, ನೋಡಿದ್ರೆ ಎಲ್ಲಾನು ತಗೋಬೇಕು ಅನ್ಸ್ತತಿ. ಒಂದ್ರಕ್ಕಿಂತ ಒಂದು ಮಸ್ತ್ ಅದಾವು, ನೋಡಾಕು ಫ್ಯಾನ್ಸಿ ಅದಾವು, ಸ್ವೀಟ್ ಅದಾವು, ಒಂಥರ ಅಟ್ರಾಕ್ಟ್ ಮಾಡ್ಕೊಳಕತ್ತಾವು. ಯಾವ್ದ್ ತಗೊಳ್ಳಿ ಯಾವ್ದ್ ಬಿಡ್ಲಿ. ನನಗ್ ಬಿಟ್ರಪ್ಪ ಅಂತಂದ್ರ ಬೇಕ್ರಿಯಾಗ ಎಷ್ಟ್ ಐಟಮ್ಸ್ ಅದಾವಲ್ಲ ಎಲ್ಲ ಒಂದೊಂದ್ ತಗೊಂಡ್ಬಿಟ್ಟೇನೆ ನಾನು. ಇದನ್ನ ಟ್ರೈ ಮಾಡ್ಬೇಕಂತ ಬಾಳ ಇತ್ತು, ನೋಡಾಕು ಒಂಥರ ಫನ್ನಿ ಇತ್ತು. ನಾ ಅಂತ ನೋಡಿದ್ದೇ ಇಲ್ಲ, ಅದಕ್ಕೆ ಇದನ್ನ ತಗೊಂಡೆ. ನಾನ್ ಬಾಳ ಏನ್ ತಗೊಳಂಗಿಲ್ಲ, ಇವತ್ತು ಎಷ್ಟು ಬೇಕು ಅಷ್ಟೇ ತಗೊಳಕತ್ತೀನಿ. ನಾಳೆ ಮತ್ತೊಂದ್ ಕಡೆ ಹೋಗ್ಬೇಕಂತ ಪ್ಲಾನ್ ಅದ ನಮ್ದು. ಅದಕ್ಕೆ ಸ್ವಲ್ಪ ತಗೋಬೇಕು ಅನ್ಕೋತು ಇಲ್ಲಿ ನೋಡ್ರಿ ಎಷ್ಟು ಗೋಳೆ ಮಾಡ್ಕೊಂಡ್ಬಿಟ್ಟಿವಿ. ಯಾವ್ದು ತಗೋಬೇಕು ಯಾವ್ದು ಬಿಡ್ಬೇಕು ಅನ್ಕೋತ ಇಷ್ಟು ತುಂಬಿ ಬಿಡ್ತ್ರಿ ಬಾಕ್ಸ್. ಇದನ್ನು ಬಾಳ ಚೆನ್ನಾಗಿ ಕಾಣಿಸ್ಲಾಕತ್ತಿತ್ತು. ಸ್ಟ್ರಾಬೆರಿ ಪುಡ್ಡಿಂಗ್ ಅದ ಇದು. ಬೇಕರಿ ಐಟಮ್ಸ್ ಅವ್ರ ಇಲ್ಲೇ ಪ್ಯಾಕ್ ಮಾಡ್ಕೊಡ್ತಾರ. ಆಮೇಲೆ ಅದ್ರದ್ದು ಬಿಲ್ ನಾವು ಕೆಳಗೆ ಹೋಗಿ ಕೊಡ್ಬೇಕು ಕೌಂಟರ್ಗೆ. ಅನಾಯ ಇಲ್ಲ ಸ್ಟ್ರಾಲರ್ ತೊಳಕ್ ಬಂದೀವಿ. ನಿನಗೆ ಯಾವ್ದು ಬೇಕು ಹೇಳು ಚಿನ್ನ. ನೋಡ ಪಿಂಕ್ ಅದ, ಡಾಗಿ ಅದ, ಬ್ಲೂ ಅದ, ಡೈನಾಸೋರ್ ಅದ. ನಿಂಗೆ ಯಾವ್ದು ಬೇಕು? ಡಾಗಿ ಚಂದ ಅದಲ್ಲ ಚಿನ್ನಿ, ಮುರ್ಕೊಂಡೆ ತಗೋಬೇಡ ನೀನು. ಅನಾಯ ಹೊಸ ಸ್ಟ್ರಾಲರ್. ಯಸ್ ವಾ, ಇನ್ಮೇಲೆ ಅನಾಯ ಅದ್ರ ಮೇಲೆ ಕುಂದಿರ್ತಾಳ. ಕುಂದಿರ್ತಿ ಈಗ ಬಿಲ್ ಮಾಡಿಸೋಬ್ರು ಅದ್ರೊಳಗೆ ಈಗ ಕುಂದ್ರು ಬಿಲ್ ಬಿಲ್ ಮಾಡಿಸ್ಬೇಕು ಚಿನ್ನ. 798 ಪೇಸೋಸ್, 3298 ರೂಪಾಯಿ ಆಯ್ತು. ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಬಹಳ ಇನ್ಫಾರ್ಮೇಟಿವ್ ಆಗಿರ್ಬೇಕಂತ ಅನ್ಕೋತೀನಿ. ಇವತ್ತಿನ ವಿಡಿಯೋ ಸೇರ್ತಪ್ಪ ಅಂದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಕ್ಕೆ ನೆನಪಾಡ್ಬೇಡ್ರಿ. ಇಷ್ಟ ಹೇಳ್ಕೊತ ನಿಮ್ಮ ಉತ್ತರ ಕನ್ನಡತಿ ಸೈನಿಂಗ್ ಆಫ್. ನೆಕ್ಸ್ಟ್ ವಿಡಿಯೋನಾಗ ಮತ್ತೆ ಭೇಟಿ ಆಗ್ತೀನಂತ. ಕನ್ನಡ ಕಲಿಸಿ, ಕನ್ನಡ ಬೆಳೆಸಿ. ಧನ್ಯವಾದಗಳು.